ಫ್ರೆಂಡ್ಶಿಪ್ ಡೇ ಬನ್ನಿ ವೆಲ್ಕಮ್ ನಮ್ಮ ಚಾನಲ್ಗೆ ಫಸ್ಟ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ನಾನಂತೂ ಸೂಪರ್ ಆಗಿದ್ದೀನಿ. ಸೂಪರ್ ಆಗಿದ್ದೀನಿ. ದರ್ಶನನ ಹತ್ರ ಮಾತಾಡಿ ಅವಳ ಥರನೇ ಬರುತ್ತೆ ಮಾತಾಡೋದು. ಮತ್ತು ವೆದರ್ ಮಾತ್ರ ಸಿಕ್ಕಾಪಟ್ಟೆ ಕೂಲಾಗಿದೆ. ಮಳೆ ಕೂಡ ಒಂದು ರೌಂಡ್ ಬಂದೋಯಿತು. ನಾನು ಮತ್ತು ದರ್ಶನ ನಮ್ಮ ಸಾನ್ವಿ ಪುಟ್ಟಂದು ಇಂಡಿಪೆಂಡೆನ್ಸ್ ಡೇ ಥೀಮ್ ಮಾಡಬೇಕು ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ. ಯಾಕಮ್ಮ ಓಕೆ ಬೇಜಾರು ಗುಜ್ಜ? ನೂನು ಏನು ಬೇಕು? ಏನು ಹೋಗೋಣ? ಎಲ್ಲ ಹೋಗೋಣಪ್ಪ? ಆಚೆ ಹೋಗೋಣ? ಮೀನತ್ತೆ ಮನೆಗೆ ಹೋಗೋಣ? ಸಾನು ಪಾಪು ಹತ್ರ ಆಟ ಆಡಕ್ಕೆ ಹೋಗೋಣ? ನಿಂಗೆ ದಿಯಾ ಇಷ್ಟನಾ ಪಾಪು ಇಷ್ಟನಾ? ಪಾಪು ದಿಯಾ ಇಬ್ರು ಇಷ್ಟನಾ? ಸರಿ ಆಯ್ತು, ಹೋಗೋಣ ಬನ್ನಿ. ಏನೇನು ಮಸ್ತಿ ಮಾಡ್ತೀವಿ ಮತ್ತು ಥೀಮ್ ಯಾವ ಥರ ರೆಡಿ ಮಾಡ್ತೀವಿ ನೋಡೋಣ. ಏನಪ್ಪ? ಏನು ಅದೇನು ಹೇಳ್ತಿದ್ಯೋ ದಚ್ಚು? ಪಾಪು ಏನು? ಹೌದಾ? ಪಾಪುನೆಗೆ ಹೋಗೋಣ? ಸರಿ ಬಾಯ್ ಮಾಡ. ಅಲ್ಲಿ ಗಂಟ ಚಿಕ್ಕಿ ಮಾಡ್ತೀವಿ. ಹೋಗ್ಬಿಟ್ಟು ಪಾಪುಗೆ ಆಟ ಆಡಿಸ್ತೀಯ? ನೀನು ಪಾಪುನ ಆಟ ಆಡಿಸ್ತೀವಿ ಹೋಗ್ಬಿಟ್ಟು? ಸರಿ ಹೋಗೋಣ ಬನ್ನಿ. ಏನು ಬನ್ನಿ ವೆಲ್ಕಮ್ ನಮ್ಮ ಚಾನಲ್ಗೆ. ಸ್ವಲ್ಪ ಮಳೆ ಬರ್ತಾಯಿದ್ರೆ ನಾನು ಛತ್ರಿ ಹಿಡಿತೀನಿ ಅಂದರೆ ಬೇಡ ಅಂತ ನೋಡಿ ಆಳೆ ಹಿಡ್ಕೊಂಡ್ರೆ ಕತೆ ಇದೆ. ಏಯ್ ಮಳೆ ಬರ್ತಾಯ್ತಾ? ಹಾಂ ಕೊಡಮ್ಮ, ನಾನು ಹಿಡ್ಕೊತೀನಿ. ಅವಳೇ ಹಿಡ್ಕೋಬೇಕಂತೆ, ಕೊಡ್ತಾನೇ ಇಲ್ಲ. ಸಣ್ಣಗೆ ಹನಿ ಆಗ್ತಾಯಿತ್ತು, ಎಮರ್ಜೆನ್ಸಿಗಿರಲಿ ಅಂತ ತಗೊಂಡ್ರೆ. ಹಾಂ ಕೊಕ್ಕೋ ಬಂದೈತಾ? ಹಾಂ ಹಸು ಬಂದೈತಾ? ಇದೆಲ್ಲ ಏನಪ್ಪ ಇದು? ಏನಿದೆಲ್ಲ? ಕೊಕ್ಕೋ ಅಲ್ಲ ಅದು. ಪಾರಿವಾಳ. ಹಾಂ ನೋಡು ಹೋಯ್ತು, ಛತ್ರಿ ಹೋಯ್ತು ಕಣೆ. ಮಳೆ ಅಂತೂ ಇಂತೂ ಸ್ಟಾಪ್ ಆಯಿತು. ಥೀಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಸ್ವಲ್ಪ ತಗೊಂಡು ಹೋಗ್ತಾ ಇದ್ದೀನಿ. ಅರ್ಧ ನೆಂದಿದ್ದೇನೆಲ್ಲ, ಇನ್ನರ್ಧ ಒಣಗೋಗಿದೆ. ಅಷ್ಟು ಚೆನ್ನಾಗಿ ಮಳೆ ಬರ್ತಾಯಿದೆ. ದರ್ಶನ ಏನು ಮಾಡ್ತಿದ್ಯಾ? ಕೊಕ್ಕೋ ನೋಡ್ತಾ ಇದೆಯಾ? ಹಾಂ ಕೊಕ್ಕೋಗೆ ಬಾಯ್ ಮಾಡ್ತಾ ಇದೆಯಾ? ಹಸುಗೆ ಬಾಯ್ ಮಾಡ್ತಿದ್ಯಾ? ಹ್ಞೂ ಬಾಯ್. ಚಪ್ಪಲಿ ಇಲ್ಲ ಬಿಡಪ್ಪ, ಚಪ್ಪಲಿ ಇಲ್ಲ ಬಿಡು ಅಲ್ಲೇ ಸಾರಿಸ್ತಾ ಇದೆಯಾ ಅದನ್ನಂತ. ಏನಿದೆಯಾ? ಸೀರೆ ಉಟ್ಕೊಂಡಿದ್ಯಾ? ಸೀರೆನದು? ಏನು ಮಾಡ್ತಿದ್ಯಾ ದರ್ಶನ? ಬಾ ದಿಯಾ, ಬಾ ಬಾರಮ್ಮ. ಆ್ಯಕ್ಚುಲಿ ಇವತ್ತು ಫ್ರೆಂಡ್ಶಿಪ್ ಡೇ ಇತ್ತು. ಸೊ ಹಾಗಾಗಿ ನಮ್ಮ ಸಾನ್ವಿ ಪುಟ್ಟಂಗೆ ಥೀಮ್ ಮಾಡೋಕ್ಕೆ ಏನೇನು ಮೆಟೀರಿಯಲ್ ಬೇಕೋ ಅವೆಲ್ಲ ತಗೊಳಕ್ಕೆ ಹೋದಾಗ, ಫ್ರೆಂಡ್ಶಿಪ್ ಡೇ ಅಲ್ವಾ, ನಾವಂತೂ ನಮಗಿರೋ ಫ್ರೆಂಡ್ಸ್ ಅಂತೂ ಹತ್ರ ಅಂತೂ ಇಲ್ಲ. ಮದುವೆ ಎಲ್ಲ ಆದಮೇಲೆ ಸ್ವಲ್ಪ ಎಲ್ಲ ದೂರ ಆಗಿಬಿಡ್ತಾರೆ. ಇದ್ದರೂ ಅಷ್ಟು ಕಾಂಟ್ಯಾಕ್ಟಲ್ಲಿರಲ್ಲ. ಮತ್ತು ರೆಗ್ಯುಲರಾಗಿ ಮೀಟ್ ಮಾಡೋದು ಅದೆಲ್ಲ ಏನೂ ಇರಲ್ಲ. ಸೊ ಅಟ್ಲೀಸ್ಟ್ ಇವ್ರು ಇನ್ನೂ ಚಿಕ್ಕವರಲ್ವಾ, ಅದೆಲ್ಲ ಒಂಥರ ಫ್ರೆಶ್ ಆಗಿರುತ್ತೆ ಆ ಫೀಲಿಂಗ್ಸ್ ಎಲ್ಲ. ಸೊ ಅದನ್ನು ಸೆಲೆಬ್ರೇಷನ್ ಮಾಡಿಸ್ಬೇಕು ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಫ್ರೆಂಡ್ಶಿಪ್ ಬೆಂಡ್ ತೊಗೊಂಡೋಗ್ಬಿಟ್ಟು ದರ್ಶನ ಮತ್ತು ದಿಯಾ ಒಬ್ರಿಗೊಬ್ರು ಕಟ್ಕೊಂಡ್ರು. ಅವ್ರಿಗದು ಏನು ಅಂತಲೇ ಗೊತ್ತಿಲ್ಲ. ಕೈ ಕಟ್ಟಬೇಕು ಅಂತ ಅಂದಿದ್ದೆ ತಡ, ಕೈ ಕಟ್ಟಕ್ಕೆ ಹೋಗ್ತಾಯಿದ್ರು ದಿಯಾ. ಇಬ್ಬರು ಹಂಗೋ ಹಿಂಗೋ ಕೈ ಹಿಡ್ಕೊಂಡು ಒಂದು ರೌಂಡ್ ಹಾಕಿದ್ರು, ನಾವೇ ಕಟ್ಟಿದ್ವಿ.
ಒಂಥರ ಖುಷಿ ಆಗ್ತಿತ್ತು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ. ನನಗೆ ಇದನ್ನು ಸೆಲೆಬ್ರೇಷನ್ ಮಾಡಿಸೋವಾಗ ನನ್ನ ಸ್ಕೂಲು ಕಾಲೇಜ್ ಡೇಸ್ ಎಲ್ಲ ನೆನಪಾಗ್ತಿತ್ತು. ಸೊ ಅವಾಗಲೆಲ್ಲ ಫ್ರೆಂಡ್ಶಿಪ್ ಬ್ಯಾಂಡು ಕಟ್ಕೊಂಡು ಒಂಥರ ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತಿದ್ವಿ. ಸೊ ಮದುವೆ ಆದಮೇಲೆ ಪ್ರಿಯಾರಿಟೀಸು ಎಲ್ಲ ಚೇಂಜಸ್ ಆಗ್ತಾ ಹೋಗುತ್ತೆ, ಮೊದಲಿದ್ದಂಗೆ ಇರೋಕ್ಕೂ ಆಗಲ್ಲ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ತಪ್ಕೊಂಡ್ರಿ ಇಬ್ರು ಒಂದ್ಸತಿ ಮುತ್ತು ಕೊಟ್ಬಿಟ್ರಿ ಒಂದು. ಇಬ್ರದ್ದು ಕೈ ಹಿಂಗೆ ತೋರಿಸ್ರಿ, ಕೈ ತೋರಿಸ್ರಿ ಹಿಂಗೆ ಬಲ್ಗೈ. ವಾ ಫ್ರೆಂಡ್ಶಿಪ್ ಡೇ ಮಾಡಿದ್ರಾ ಇಬ್ರು? ಸೂಪರ್ ಕಣ್ರ. ಇಲ್ಲೇ ದರ್ಶನ ಇಬ್ರು ಲವ್ ಯು ಹೇಳ್ರಿ ಹಿಂಗೆ 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 ಮಾಡು. ಇಲ್ಲಿ ದಿಯಾ ಹಿಂಗೆ ಹಿಂಗೆ. ವಾವ್ ಫ್ರೆಂಡ್ಶಿಪ್ ಡೇ ಅಂತೂ ಸೆಲೆಬ್ರೇಷನ್ ಆಯಿತು. ಮತ್ತು ಪಾಪು ಥೀಮ್ಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಪಾಪು ಅಳ್ತಾ ಇದ್ಲು ಅಂತ ಎತ್ಕೊಂಡೆ, ನಿದ್ದೆನೇ ಮಾಡಿಬಿಟ್ಲು ಅಷ್ಟರಲ್ಲಿ ನಾವು ಎಲ್ಲ ಸ್ವಲ್ಪ ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ. ಕಾಸ್ಟ್ಯೂಮು ಈ ಥರ ಇತ್ತು. ಸೊ ಇಂಡಿಪೆಂಡೆನ್ಸ್ ಡೇಗೆ ಒಂದು ಟಿ ಶರ್ಟ್ ಆರ್ಡ್ರ್ ಮಾಡ್ಕೊಂಡಿದ್ವಿ. ಸೊ ಸಿಂಪಲ್ಲಾಗಿ ಬ್ಯಾಕ್ಗ್ರೌಂಡ್ ಕೂಡ ಸಿಂಪಲ್ಲಾಗಿ, ತುಂಬ ಕಷ್ಟ ಆಗೋ ಥರ ಏನೂ ಮಾಡಲಿಲ್ಲ, ತುಂಬ ಈಸಿಯಾಗಿ ಮಾಡಿದ್ವಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ದರ್ಶನ ಮತ್ತು ದೀಂಗು ಕೂಡ ಆಗಲೇ ಸೆಲೆಬ್ರೇಷನ್ ಮಾಡಿಸ್ಬಿಟ್ವಿ ಇಂಡಿಪೆಂಡೆನ್ಸ್ ಡೇದು. ಒಂಥರ ಖುಷಿ ಆಯಿತು. ಇನ್ನು ನೆಕ್ಸ್ಟ್ ಇಯರಿಂದನೇ ಸ್ಕೂಲ್ಗೆ ಹೋದರೆ ಇದೇ ಥರ ರೆಡಿ ಮಾಡಿ ಕಳಿಸ್ಬೇಕು. ಆಗ ಇನ್ನೂ ಸ್ವಲ್ಪ ಚೇಂಜಸ್ ಇರುತ್ತೆ. ಆವಾಗ ಸ್ಕೂಲ್ಗೆಲ್ಲ ಹೋಗ್ತಿರ್ತಾರಲ್ಲ. ಫಸ್ಟೇ ಮನೆಯಲ್ಲಿ ಒಂದು ಸೆಲೆಬ್ರೇಷನ್ ಮಾಡಿಸೋಣ ಅಂತ ಇಬ್ರಿಗೂ ದೀಂಗು ದರ್ಶನಂಗೂ ಇಬ್ರಿಗೂ ಡ್ರೆಸ್ಸೆಲ್ಲ ಹಾಕಿ ರೆಡಿ ಮಾಡಿ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿದೆ. ಬಾವುಟ ಅಲ್ಲಾಡ್ಸಿದ್ಯಾ? ಅಲ್ಲಾಡ್ಸು ಬಾವುಟ. ನಿಧಾನಕ್ಕೆ 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 ಹಂಗೆ ಜಾಣ. ಹಾಯ್ ಮಾಡು. ಹಾಯ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಫ್ಲಾಗಿಗೆ ಒಂದು ಪುತ್ತ ಕೊಡು. ಫ್ಲಾಗಿಗೆ ಕೈಯಲ್ಲಿ ಐತಲ್ಲ ಅದಕ್ಕೊಂದು ಪುತ್ತ ಕೊಡು. ಅಯ್ಯಪ್ಪ ಒಂದೇ ದಿನ ಫೋಟೋ ಶೂಟ್ ಇಟ್ಕೊಂಡಿದ್ದಕ್ಕೂ ಮತ್ತು ಇವರಿಬ್ಬರಿಗೂ ಥೀಮ್ದು ಫೋಟೋಸು ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದಕ್ಕೂ ತಲೆನೇ ಕೆಟ್ಟೋಯ್ತು. ಅಲ್ಲಿ ಚಿಕ್ಕ ಪಾಪು ಆದರೂ ಅದು ಸರಿಯಾಗಿ ತಿರುಗ್ತಾ ಇರಲಿಲ್ಲ ಫೋಟೋಸ್ಗೆ. ಇಲ್ಲಿ ನಮ್ಮ ದರ್ಶನ ದಿಯನೂ ಅಷ್ಟೇ, ನಾನೊಂದು ಹೇಳಿದ್ರು ಅವರೊಂದು ಹೇಳ್ತಿದ್ರು, ಹಂಗೂ ತುಂಬ ಕಟ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಇದಕ್ಕೆ 1.5 hour ಮಾಡಿಬಿಟ್ರು, ಒಂದು 5-10 ನಿಮಿಷಕ್ಕೇ. ಬಟ್ ಪರವಾಗಿಲ್ಲ. ಅಲ್ಲಿಂದ ಮನೆಗೆ ಬಂದ್ವಿ. ಸಂಜೆ ಆಗೋಗಿತ್ತು. ಊಟ ಎಲ್ಲ ಮಾಡ್ಸೋಣ ಅಂತ ಹೊರಗಡೆ ಬಂದರೆ ಇಲ್ಲಿ ಮಕ್ಕಳು ಸ್ಟಾರ್ಟ್ ಮಾಡಿಕೊಂಡ್ರು ರೀಲ್ಸ್ ಮಾಡೋದಕ್ಕೆ ಪ್ರಾಕ್ಟೀಸು. ಸೊ ಸ್ವಲ್ಪ ನನಗೆ ಗೊತ್ತಿರೋದನ್ನು ಹೇಳ್ಕೊಡ್ತಾ ಸ್ಟೆಪ್ಸ್ ಎಲ್ಲ ಅಷ್ಟೊಂದೇನು ಬರಲ್ಲ, ಈಗೆಲ್ಲ ವೈರಲ್ ಆಗಿರೋವಂಥದ್ದೇ ಅಲ್ವಾ ರೀಲ್ಸ್ ಎಲ್ಲ. ಹಾಗಾಗಿ ಅದ್ರ ಸ್ಟೆಪ್ಸ್ ಎಲ್ಲ ನೋಡಿಕೊಂಡು ಹೇಳ್ಕೊಡ್ತಾ ಇದ್ವಿ. ಮಕ್ಕಳೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ಇದನ್ನು ಕೂಡ ಶಾರ್ಟ್ಸ್ಗೆ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದವರು ಇನ್ಸ್ಟಾದಲ್ಲೂ ಇದೆ, ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡ್ತೀನಿ, ನೋಡಿ. ಅಂದರೆ ಖುಷಿ ಆಗ್ತಾಯಿತ್ತು. ಮಕ್ಕಳು ಎಷ್ಟು ಆ್ಯಕ್ಟಿವ್ ಇರ್ತಾರಲ್ಲ ಆ ಏಜಲ್ಲಿ, ಅವಾಗ ಕಲ್ತ್ಕೊಂಡ್ರೆ ಎಲ್ಲ ನೆನಪಿರುತ್ತೆ. ಆಮೇಲೆ ಮತ್ತು ಇನ್ನೊಂದೇನು, ಚಿಕ್ಕ ವಯಸ್ಸಲ್ಲೆಲ್ಲ ನೀನು ಅದು ಮಾಡಬೇಡ ಇದು ಮಾಡಬೇಡ ಅಂತೆಲ್ಲ ಹೇಳಿ ಬೆಳೆಸ್ಬಾರ್ದು. ಅವ್ರಿಗೆ ಏನು ಇಷ್ಟ ಆಗುತ್ತೋ ಕಲಿಯೋದು. ಎಕ್ಸ್ಪೆಷಲಿ ಡ್ಯಾನ್ಸು, ಸಾಂಗ್ಸು, ಏನು ಇಂಟ್ರೆಸ್ಟ್ ಇರುತ್ತೋ ಮಕ್ಕಳಿಗೆ ಅದನ್ನು ಮಾಡಿಸೋದ್ರಿಂದ ಅವರು ಇಂಟ್ರೆಸ್ಟಾಗಿ ಕಲಿತಾರೆ. ಬಟ್ ಏನಾದ್ರು ಒಂದು ಮಾಡಿದ್ರು ಅನ್ನೋ ಖುಷಿ ನಮಗೂ ಇರುತ್ತೆ. ಸುಮ್ಮನೆ ನಾವು ಮಾಡಲಿಲ್ಲ ನೀನು ಅದನ್ನೇ ಮಾಡಬೇಕು ಅನ್ನೋ ಬಲವಂತವಾಗಿ ಯಾವುದನ್ನು ಮಾಡ್ಸೋಕ್ಕೆ ಹೋಗಬಾರ್ದು. ಸೊ ಇದನ್ನು ನೋಡಿದಾಗ ನನಗೆ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಆಗ್ತಿತ್ತು. ಸೊ ಒಬ್ಬೊಬ್ಬರು ಒಂದೊಂದು ಥರ ಅಂದರೆ ಒಬ್ಬೊಬ್ಬರು ಒಂದೊಂದು ಮಕ್ಕಳು ಒಂದೊಂದರಲ್ಲಿ ಸ್ಪೆಷಲಿಸ್ಟ್ ಇರ್ತಾರಲ್ಲ, ಅದೇ ರೀತಿ ಎಲ್ಲನೂ ಕಲ್ತ್ಕೋಬೇಕು. ಇಲ್ಲಿ ಎಲ್ಲ ಮಕ್ಕಳು, ಹುಡುಗರು ಹುಡುಗಿರು ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಹುಡುಗರು ಪಾಪ ಪ್ರಾಕ್ಟೀಸ್ ಇಲ್ಲ ಅಂದರು, ಆ ಗ್ಯಾಪಲ್ಲಿ ಏಳಿಸ್ಕೊಂಡು ಹುಡುಗಿರು ಮಾಡೋದನ್ನು ನೋಡಿಕೊಂಡು ಕಲ್ತ್ಕೊಂಡು ಮಾಡಿದ್ರು ಡ್ಯಾನ್ಸ್ ಎಲ್ಲ. ಸಖತ್ತಾಗಿತ್ತು. ಇದು ಯಾವ ಸಾಂಗು ಅಂತ ಗೆಸ್ ಮಾಡಿ. ತುಂಬ ಟ್ರೆಂಡಿಂಗಲ್ಲಿರೋವಂಥ ಒಂದು ಸಾಂಗಿಗೆ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಇದು ನೋಡಿದ್ರೇ ಗೊತ್ತಾಗುತ್ತೆ, ಸ್ಟೆಪ್ಸ್ ಎಲ್ಲ ಸೇಮ್ ಟು ಸೇಮ್ ಇರುತ್ತೆ. ಹಾಗಾಗಿ ಹಂಗೆ ದರ್ಶನ ಮತ್ತು ದಿಯಾ ಅವರು ಕೂಡ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಅವ್ರಿಗೆ ಊಟ ಮಾಡಿಸ್ತಾ ಇದ್ನಲ್ವ, ಹಾಗಾಗಿ ಊಟ ಮಾಡಿಕೊಂಡೆ. ಇದು ಆರೋಹಿ ಅಂತ ದರ್ಶನನ ಫ್ರೆಂಡು. ಸೊ ಎಲ್ಲ ಮಕ್ಕಳೆಲ್ಲ ಖುಷಿಯಾಗಿ ಆಟಾಡ್ತಿರ್ತಾಳೆ. ಅದಕ್ಕೆ ದರ್ಶನ ಮನೆಯಲ್ಲಿ ಒಳಗಡೆನೇ ಇರಲ್ಲ, ಆಚೆನೇ ಹೋಗೋಕ್ಕೆ ಇಷ್ಟಪಡ್ತಾಳೆ. ಆ್ಯಂಡ್ ಇದು ಕೂಡ ತುಂಬ ಫೇಮಸ್ ಆಗಿರೋಂಥದ್ದೇ. ಇದನ್ನು ಕೂಡ ಯಾವುದು ಅಂತ ಗೆಸ್ ಮಾಡಿ ಸಾಂಗು. ಫಸ್ಟ್ ಈಗ ಏನು ಮಾಡ್ರಿ,
ಮಕ್ಕಳಂತೂ ಸ್ಕೂಲ್ ಮುಗಿಸ್ಕೊಂಬಂದು ಆಟ ಆಡೋಕ್ಕೆ ಕಾಯ್ತಾ ಇರ್ತಾರಲ್ವ. ದರ್ಶನ ಆ ಸೌಂಡ್ಗೆ ಎದ್ಬಿಟ್ರೆ ಅವಳು ಆಟ ಆಡೋಕ್ಕೆ ಆಚೆ ಕರ್ಕೊಂಡು ಹೋಗಲೇಬೇಕು. ನನ್ನ ಕೆಲಸ ಇರಲಿ ಬಿಡಲಿ ಏನು ಮಾಡ್ತೀನೋ ಬಿಡ್ತೀನೋ ಆಚೆ ಅವಳ ಜೊತೆ ಇರಬೇಕು. ಇಲ್ಲ ಅಂತಂದರೆ ನನ್ನಂತೂ ಒಳಗಡೆ ಇರೋಕ್ಕೆ ಬಿಡಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ಹೆಣ್ಮಕ್ಳೆಲ್ಲ ಒಂದು ಸತಿ ಡ್ಯಾನ್ಸ್ ಮಾಡಿದ್ರು, ಮತ್ತು ಗಂಡು ಮಕ್ಕಳು ಮಾತ್ರ ಒಂದು ಸತಿ ಡ್ಯಾನ್ಸ್ ಮಾಡಿದ್ರು, ಮತ್ತು ಮಿಕ್ಸ್ ಕೂಡ ಒಂದು ಸತಿ ಮಾಡಿದ್ರು. ಆ್ಯಂಡ್ ದರ್ಶನ ಮತ್ತು ಆರೋಹಿ ಕೂಡ ಮುಂದೆ ಎಲ್ಲ ನಿಂತ್ಕೊಂಡು ಅವ್ರು ಡ್ಯಾನ್ಸ್ ಆಡ್ತಿದ್ರು, ಅವ್ರು ನೋಡಿಕೊಂಡು ಕಾಪಿ ಮಾಡ್ತಾಯಿದ್ರು. ಸೊ ಒಂದೂವರೆ ಅವರ್, ಒಂದೊಂದು ದಿನ 2 ಅವರು ಆಗುತ್ತೆ ಅವಳಿಗೆ ಹೊರಗಡೆ ಸಂಜೆ ಊಟಕ್ಕೆ ಆಚೆ ಕರ್ಕೊಂಡೋದ್ರೆ ಅವಳು ಊಟ ಎಲ್ಲ ತಿಂದ್ಕೊಂಡು ಮನೆ ಒಳಗಡೆ ಬರೋದಕ್ಕೆ. ಹುಡುಗರು ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಹೆಣ್ಮಕ್ಳ ಹತ್ರ ಹೇಳಿಸ್ಕೊಂಡು. ಖುಷಿ ಆಗ್ತಾಯಿತ್ತು ಕಲ್ತ್ಕೊಳ್ಳೋಕ್ಕೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಅಂದ್ಬಿಟ್ಟು. ಸೊ ಅವರೆಲ್ಲ ಹೋದ್ರು. ಆಮೇಲೆ ನಾವು ನಮ್ಮ ಮನೆಯವರು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಬಂದೆ. ಅಷ್ಟೊತ್ತಿಗೆ ಆಲ್ರೆಡಿ 10:30 ಆಗಿತ್ತು. ದರ್ಶನ ಊಟ ಮಾಡಿಕೊಂಡು ಒಳಗಡೆ ಬರೋಷ್ಟರಲ್ಲಿ. ಸೊ ಹಿಂಗೆ ನಮ್ಮದು ಕೆಲಸಗಳು ಮಾಡ್ತಾಯಿದ್ರೆ ದಿನ ಪೂರ್ತಿ ಇದೇ ಇರುತ್ತೆ. ಆಮೇಲೆ ನಮ್ಮ ಮನೆಯವ್ರು ಬಂದಮೇಲೆ ಊಟ ಮಾಡೋಣ ಅಂತ ಎಲ್ಲ ಮುದ್ದೆ ಮಾಡಿ ಅವಾಗ ತಾನೇ ಆಗ 10 ಗಂಟೆಲಿ ಮುದ್ದೆ ಮಾಡಿ ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಇಂಡಿಪೆಂಡೆನ್ಸ್ ಡೇ ವಿತ್ ಫ್ರೆಂಡ್ಶಿಪ್ ಡೇ. ಇಂಡಿಪೆಂಡೆನ್ಸ್ ಡೇಗೆ ಇನ್ನೊಂದು 2-3 ದಿನ ಇದೆ ಅಷ್ಟೇ. ಸೊ ಅದಕ್ಕೆ ಸ್ವಲ್ಪ ಅಡ್ವಾನ್ಸಾಗಿ ಬೇಗ ಮಾಡಿದ್ವಿ. ಅರ್ಜೆಂಟಾಗಿ ಮಾಡೋಕ್ಕಾಗಲ್ಲ ಮಕ್ಳ ಹತ್ರ ಅಂತ ಅಂದ್ಬಿಟ್ಟು. ಒನ್ಸ್ ಅಗೇನ್ ಎಲ್ರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮತ್ತು ಫ್ರೆಂಡ್ಶಿಪ್ ಡೇ ಆಲ್ರೆಡಿ ಆಗೋಗಿದೆ. ನನ್ನ ಎಲ್ಲ ಸ್ನೇಹಿತರಿಗೂ ಆ್ಯಂಡ್ YT ಕುಟುಂಬದವರಿಗೂ ಕೂಡ ಸ್ನೇಹಿತರ ದಿನಾಚರಣೆಗಳು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೆ. ಇದೇ ರೀತಿ ವಿಡಿಯೋಸ್ ನೋಡಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹೊಸ್ದಾಗಿ ಚಾನಲ್ನ ನೋಡ್ತಾ ಇರೋರು, ವೀಡಿಯೋಸ್ನ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿದಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಮತ್ತೆ ಸಿಗೋಣ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.